ವಾಲ್ಮೀಕಿ ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರ, 83 ಕೋಟಿ ರೂಪಾಯಿ ಹಗರಣ. ಮತ್ತೊಂದು ಕಡೆ ಕೇಂದ್ರದಿಂದ ಕೂಡ ಬಂದಂಥ 83 ಕೋಟಿ ರೂಪಾಯಿ. ಈ 83 ಕೋಟಿ ರೂಪಾಯಿಯನ್ನು ಹೇಗೆ 700 ಅಕೌಂಟ್ಗಳಿಗೆ ವರ್ಗಾವಣೆ ಮಾಡಲಾಯಿತು? ಆ 700 ಜನ ಯಾರು? ಅವರ್ಯಾರು ಕಾಂಜಿ ಪಿಂಜಿಗಳಲ್ಲ, ಅವರೆಲ್ಲರೂ ಕೂಡ ದೊಡ್ಡ ದೊಡ್ಡ ಕುಳಗಳು. ಒಂದೊಂದು ಅಕೌಂಟಿಗೆ 10 ಲಕ್ಷ ಹಾಕ್ತಾರೆ. ನೀವು 9.5 ಲಕ್ಷ ಕೊಟ್ಟರೆ ಸಾಕು, ಅಂದರೆ 50,000 ನಿಮಗೆ. ಹಾಗಂತ ಅಕೌಂಟಲ್ಲಿ 20 ರೂಪಾಯಿ 30 ರೂಪಾಯಿ ಇದ್ದವನಿಗೆ ಹಾಕಿದ್ರೆ ಆಗಲ್ಲ. ಅಕೌಂಟಲ್ಲಿ ಒಂದು 50 ಲಕ್ಷ ಇಟ್ಕೊಳ್ಳೋನು, 1 ಕೋಟಿ ಇಟ್ಕೊಳ್ಳೋನು ಯಾರಿರ್ತಾರೆ? ಎಸ್, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಲೀಕರು, ಅವರ ಬಳಿ ಇರುತ್ತೆ. ನಾವು ಬ್ರೇಕ್ ಮಾಡಿದ್ದ ಸುದ್ದಿ ನಿರಂತರವಾಗಿ ಇದನ್ನು ಫಾಲೋ ಅಪ್ ಮಾಡ್ತಾನೆ ಇದ್ದೀವಿ, ಬಿಡೋ ಪ್ರಶ್ನೆನೇ ಇಲ್ಲ. ನಾಗೇಂದ್ರನನ್ನು ಇಲ್ಲಿ ತನಕ ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನುವಂಥ ಒಂದು ಪಾಯಿಂಟ್. ಮೊನ್ನೆ ಕಲ್ಲೇಶ್ ಎಂಬಾತನನ್ನು ಅಮಾನತು ಮಾಡಲಾಗಿದೆ, ಆತನನ್ನು ಅರೆಸ್ಟ್ ಮಾಡಬೇಕು ಅಂತೇಳಿ. ಇವತ್ತು ಬೆಳಗ್ಗೆ ಸುನಿಲ್ ಇದರ ಬಗ್ಗೆ ವಿಸ್ತೃತವಾಗಿ, ಒಬ್ಬ ತನಿಖಾಧಿಕಾರಿಗಿಂತಲೂ ಅದ್ಭುತವಾಗಿ ಆ ದುಡ್ಡು ಹೆಂಗೆ ಹೋಯ್ತು, ಹೆಂಗೆ ಮೋಸ ಮಾಡ್ತಾಯಿದ್ರು ಎಲ್ಲವನ್ನೂ ನೋಡಿ. ವಾಲ್ಮೀಕಿ ನಿಗಮದಿಂದ ಅದೇ ಜನಾಂಗದವರಿಗೆ ಉಚಿತ ಭೂಮಿ, ಬೇರೆಯವರಿಂದ ಭೂಮಿ ಖರೀದಿಸಿ ಹಂಚ್ತಾ ಇದ್ದ ನಿಗಮ, ಈ ಯೋಜನೆಯ ವ್ಯವಹಾರ ಮಾಡಿಕೊಂಡಿದ್ದ ನಾಗರಾಜ್ ಇದೀಗ ಸರ್ಪವಾಗಿ ಕಾಡಿದ್ದಾನೆ. ಮಾಜಿ ಸಚಿವ ನಾಗೇಂದ್ರ ಆಪ್ತ ನಾಗರಾಜ್ ಅವನೇನು ಮಾಡ್ತಾನೆ ನೋಡಿ, ನೆಕ್ಕಂಟಿ ನಾಗರಾಜ್ ನೆಕ್ಕೇ ಬಿಟ್ಟ ದುಡ್ಡನ್ನು. ನೆಕ್ಕಂಟಿ ನಾಗರಾಜ್ ಇವನೇ ಹೆಂಗೆ ಮಾಡ್ತಾನೆ ಅಂತಂದರೆ, ಈ ವಾಲ್ಮೀಕಿ ಸಮುದಾಯ ಇದೆಯಲ್ಲ, ವಾಲ್ಮೀಕಿ ಸಮುದಾಯ ಅದು ಎಸ್ ಟಿ ಸಮುದಾಯಕ್ಕೆ ಬರುತ್ತೆ. ನಾನು ಮೊದಲೇ ಹೇಳಿದೆ ಯಾರೆಲ್ಲ ಬರ್ತಾರೆ. ಉಗ್ರಪ್ಪ ಬರ್ತಾರೆ, ಅದಕ್ಕೆ ಸತೀಶ್ ಜಾರಕಿಹೊಳಿ ಅದೇ ಸಮುದಾಯಕ್ಕೆ ಬರ್ತಾರೆ, ರಾಮುಲು ಅದೇ ಸಮುದಾಯಕ್ಕೆ ಬರ್ತಾರೆ, ಆಮೇಲೆ ರಮೇಶ್ ಜಾರಕಿಹೊಳಿ ಇವರೆಲ್ಲ ಇದ್ದಾರಲ್ಲ ಅದೇ ಸಮುದಾಯಕ್ಕೆ ಬರ್ತಾರೆ. ಈ ಸಮುದಾಯ ಬೇಡ ಜಾತಿ ಸಮುದಾಯ. ಓಕೆ, ವಾಲ್ಮೀಕಿ ಕತೆ ನಿಮ್ಗೆ ಗೊತ್ತಲ್ಲ, ರಾಮಾಯಣ, ಅದೇ 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 ವಾಲ್ಮೀಕಿ ಸಮುದಾಯ. ಸೊ ಅನೇಕರು ಬಡವರಿರ್ತಾರೆ, ಅವರಿಗೆ ಭೂಮಿ ಕೊಡಬೇಕು. ಆ ಭೂಮಿ ಕೊಡಬೇಕು ಅಂತಂದರೆ ಈ ನಿಗಮದ ಮುಖಾಂತರ ಕೊಡ್ತಾರೆ. ಈ ನೋಡಿ, ಬೇರೆಯವರಿಂದ ಜಾಗ ಖರೀದಿ ಮಾಡಬೇಕು. ಆ ಬೇರೆಯವರಿಂದ ಜಾಗ ಖರೀದಿ ಮಾಡಬೇಕು ಅಂತಂದರೆ ವಾಲ್ಮೀಕಿ ನಿಗಮದಿಂದ ಜನಾಂಗದವರಿಗೆ ಉಚಿತ ಭೂಮಿ, ಬೇರೆಯವರಿಂದ ಭೂಮಿ ಖರೀದಿಸಿ ಹಂಚುತ್ತಾ ಇದ್ದ ನಿಗಮ. ಆಮೇಲೆ ಮಾಜಿ ಸಚಿವ ನಾಗೇಂದ್ರ ಆಪ್ತ ನಾಗರಾಜ್ ನೆಕ್ಕುಂಟಿ ಹಲವಾರು ವರ್ಷಗಳಿಂದ ಇದೇ ಕೆಲಸ ಮಾಡ್ತಾ ಇದ್ದ. ರಾಯಚೂರಿನಲ್ಲಿ ಎಕರೆಗೆ 3 ಲಕ್ಷದಂತೆ ಜಾಗ ಖರೀದಿ, ಬಳಿಕ ಎಕರೆಗೆ 15 ಲಕ್ಷದಂತೆ ವಾಲ್ಮೀಕಿ ನಿಗಮಕ್ಕೆ ಮಾರಾಟ. ಈ ವ್ಯವಹಾರದಲ್ಲಿ 4 ಕೋಟಿ ಹಣ ಬೇಕಿತ್ತು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಈ ಥರ ಒಂದು ಏನಾಗುತ್ತೆ, ಆ ದುಡ್ಡು ಬೇಕಲ್ಲ 4 ಕೋಟಿ, ಅದಕ್ಕೆ ಇವರಿಂದಲೇ ದುಡ್ಡು ತಗೊಳ್ಳೋದು. ಸ್ಕ್ರೀನ್ ತಗೋ. ಎಷ್ಟೊತ್ತು ತಗೋತೀರೋ? ಬ್ರೇಕಿಂಗ್ ಹಾಕಿ ಸೈಡಲ್ಲಿ, ಬ್ರೇಕ್ ಪಾಯಿಂಟ್ ಹಾಕಿ ಸೈಡಲ್ಲಿ. ವೀಕ್ಷಕರೇ, ಈ ಕತೆ ಹೇಳ್ಬಿಡ್ತೀನಿ ನಾನು ನಿಮಗೆ. ವಾಲ್ಮೀಕಿ ನಿಗಮ ವಾಲ್ಮೀಕಿ ಸಮುದಾಯದವರಿಗೆ ಭೂಮಿ ಕೊಡುತ್ತೆ. ಆ ಭೂಮಿ ಕೊಡಬೇಕು ಅಂತಂದರೆ ಭೂಮಿ ಬೇಕು. ಈ ನೆಕ್ಕಂಟಿ ನಾಗರಾಜ್ ಇದಾನಲ್ಲ, ಅವನೇನು ಮಾಡ್ತಾನೆ, ಯಾರ ಹತ್ರ ಭೂಮಿ ಇದೆ ಆ ಭೂಮಿಯನ್ನು ತಗೊಂಡು ನಿಗಮಕ್ಕೆ ಕೊಡ್ತಾನೆ. ಅವನು 1 ಎಕರೆಗೆ ಎಷ್ಟಕ್ಕೆ ತಗೋತಾನೆ? 3 ಲಕ್ಷಕ್ಕೆ.
1 ಎಕರೆಗೆ 3 ಲಕ್ಷಕ್ಕೆ ತಗೋತಾನೆ, ನಿಗಮಕ್ಕೆ 15 ಲಕ್ಷ ಕೊಡ್ತಾನೆ. 1 ಎಕರೆಯಲ್ಲಿ ಅವನಿಗೆ ಎಷ್ಟು ಲಾಭ? 12 ಲಕ್ಷ ಲಾಭ. ಈ ನಕ್ಕಾಪಿಚ್ಚ ಬಳಿ ಆ ದುಡ್ಡು ಇಲ್ಲ ಕೊಡಲಿಕ್ಕೆ. 4 ಕೋಟಿ ಬೇಕಾಗತ್ತೆ ಒಂದೊಂದಕ್ಕೆ 3 ಲಕ್ಷ ರೀತಿಯಲ್ಲಿ. ಇವನೇನು ಮಾಡ್ತಾನೆ? ದುಡ್ಡಿಲ್ಲ ಇವನ ಹತ್ರ, ಪಾಪರ್. ಇವನು ನಿಗಮದ MD ಇದಾರಲ್ಲ, ಯಾರು? ಪದ್ಮನಾಭ್. ಅವರ ಬಳಿ ಏನು ಹೇಳ್ತಾನೆ? ನಿಮ್ಮಲ್ಲಿ ದುಡ್ಡಿದೆಯಲ್ಲ, ಅದು ಕೊಡಿ ನನಗೆ, ನಾನು ಆ ದುಡ್ಡು ಕೊಟ್ಟು ಆ ಭೂಮಿ ಖರೀದಿ ಮಾಡ್ತೀನಿ. ಆ ಭೂಮಿ ಖರೀದಿ ಮಾಡಿದ ನಂತರ ನಿಮಗೆ ಮಾರ್ತೀನಿ. ನೀವು ನಾನು 3 ಲಕ್ಷ ತನಕ ತಗೊಂಡಿರ್ತೀನಿ, 15 ಲಕ್ಷ ತನಕ ಮಾರೋಣ. ಒಂದೊಂದು ಎಕರೆಯಲ್ಲಿ 12 ಲಕ್ಷ ಲಾಭ ಬರುತ್ತೆ, ನಿಮಗೂ ಕೂಡ ಕಮಿಷನ್ ಕೊಡ್ತೀನಿ. ಪದ್ಮನಾಭ ಒಪ್ಕೊಂಡ್ಬಿಟ್ರು. ಈ ಕೆಲಸಕ್ಕಾಗಿ ಆ ದುಡ್ಡನ್ನು ಅಲ್ಲಿಗೆ ವರ್ಗಾವಣೆ ಮಾಡಲಾಗಿದೆ. ಅದು ಈಸಿನ ತೆಗೆಯೋದು? ಆ ದುಡ್ಡು ಅಲ್ಲ, ಆ ದುಡ್ಡು ತೆಗೆಯೋದು ಈಸಿ ಅಲ್ಲ. ಅದಕ್ಕೆ ಇವ್ರು ಏನು ಮಾಡ್ತಾರೆ? 83 ಕೋಟಿಯನ್ನು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಇದೇ ಒಂದು ಎಕ್ಸಾಂಪಲ್. 700 ಅಕೌಂಟ್ಗಳಿಗೆ 10 ಲಕ್ಷ 10 ಲಕ್ಷ 10 ಲಕ್ಷ 10 ಲಕ್ಷ 10 ಲಕ್ಷ ಹಾಕ್ತಾರೆ. ವಾಪಸ್ ಹೋಗಿ ಅದನ್ನು ಲಿಕ್ವಿಡ್ ಆಗಿ ತೊಗೊಂಡ್ಬರ್ತಾರೆ 10 ಲಕ್ಷವನ್ನು. ಈಗ ನಾನು ನನ್ನ ಅಕೌಂಟ್ಗೆ 10 ಲಕ್ಷ ಹಾಕ್ಕೊಂಡ್ರೆ ನಾನು 9 ಲಕ್ಷ ವಾಪಸ್ ಕೊಡಬೇಕು. ನನ್ನ ಅಕೌಂಟ್ಗೆ ಹಾಕ್ಕೊಂಡಿದ್ದಕ್ಕೆ ನನಗೆ 1 ಲಕ್ಷ ಏನು ಕಮಿಷನ್. ಇದು ಕತೆ. ನೆಕ್ಸ್ಟ್, ನೆಕ್ಸ್ಟ್ ನೆಕ್ಸ್ಟ್ ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಬಿ ನಾಗೇಂದ್ರ ಬಂಧನಕ್ಕೆ ಜೋರಾಯಿತು ಕೂಗು. ಮಾಜಿ ಸಚಿವ ರಾಮುಲು ಅವರಿಂದ ಅಹೋರಾತ್ರಿ ಪ್ರೊಟೆಸ್ಟ್. ನಾನು ಹೇಳಿದ್ನಲ್ವಾ, ರಾಮುಲು ಕೂಡ ಇದೇ ಸಮುದಾಯಕ್ಕೆ ಬರ್ತಾರೆ. ಬಳ್ಳಾರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ. ಆದರೆ ನಮಗೆ ಬೇಸರ ಏನಪ್ಪ ಅಂತಂದರೆ, ಇದು ಕೇವಲ ಪಾರ್ಟಿ ಆಗ್ತಾ ಇದೆ. ಪಾರ್ಟಿ ಆಗಬಾರ್ದು. ಯಾವುದೇ ಸರ್ಕಾರ ಇರಲಿ, ವಾಲ್ಮೀಕಿ ಸಮುದಾಯ ಎಲ್ಲೋಯ್ತು? ಅವರ BJP ನಿಗಮ, ಕಾಂಗ್ರೆಸ್ ನಿಗಮ, ಅದರ ಅಧ್ಯಕ್ಷರು ಬೇಕಾಗಿಲ್ಲ ನಮಗೆ. ಸಮುದಾಯ ಎಲ್ಲೋಯ್ತು? ಇಷ್ಟು ದೊಡ್ಡ ಸಮುದಾಯ ಇದೆ. 7 ರಿಂದ 9 ಜಿಲ್ಲೆಗಳಲ್ಲಿ ವಾಲ್ಮೀಕಿ ಸಮುದಾಯ ಪ್ರಬಲ ಸಮುದಾಯ. ನೀವುಗಳು ಹೊರಗೆ ಬರಬೇಕು, ಸಮುದಾಯದವರು ಹೊರಗೆ ಬರಬೇಕು. ನಿಮಗೆ ಬೇಕಾಗಿರುವಂಥದ್ದು, ನಾಯಕರಿಗೂ ಬರೋದು ಬೇಕಾಗಿಲ್ಲ. ಓಕೆ, ಶ್ರೀರಾಮುಲು ಅವರಿದ್ದಾರೆ. ಶ್ರೀರಾಮುಲು ಕೂಡ ಇದೇ ಸಮುದಾಯಕ್ಕೆ ಸೇರಿದಂಥವರು. ಶ್ರೀರಾಮುಲು ಅವರೇ, ಸಾಧಾರಣವಾಗಿ ನಿಮ್ಮ ಬಗ್ಗೆ ಹೇಳುವಾಗಲೂ ನಾನು ಪ್ರತಿ ಸಲ ಹೇಳ್ತಾ ಇದ್ದೆ, 7-9 ಜಿಲ್ಲೆಗಳಲ್ಲಿ ಈ ವಾಲ್ಮೀಕಿ ಸಮುದಾಯದ ದೊಡ್ಡ ಜನಸಂಖ್ಯೆ ಇದೆ ಅಂತ. ಇಷ್ಟು ದೊಡ್ಡ ಮಟ್ಟದಲ್ಲಿ ಹಗರಣಗಳಾಗ್ತಾ ಇದೆ. ನೀವೀಗ ಅಖಾಡಕ್ಕಿಳಿದಿದ್ದೀರಿ, ಎಲ್ಲಿ ತನಕ ಹೋಗ್ತೀರಿ? ಇದು ಕೇವಲ ನಿಮ್ಮ ವಿರುದ್ಧ ನಾಗೇಂದ್ರ ಅವರು ಕಣಕ್ಕಿಳಿದಿದ್ರು ಅನ್ನೋ ಕಾರಣಕ್ಕಾಗಿ ಹೋರಾಟನ, ಅಥವಾ ವಾಲ್ಮೀಕಿ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ಅಂತ ಹೋರಾಟನ? ನೋಡಿರಿ, ನಾನು ರಾಜಕಾರಣವನ್ನು ಹೊರತುಪಡಿಸಿ, ಯಾಕಂದರೆ ಮೊದಲನೇ ಆದ್ಯತೆ ಸಮುದಾಯ. ನಾನು ಮುಂಚೆಯಿಂದ ಕೂಡ ಈ ಸಮುದಾಯದ ಸಲುವಾಗಿ ಏನು ಮಾಡಿದ್ದೀನಿ ಅನ್ನೋಂಥ ವಿಚಾರ ನೋಡಿದಂಥ ಟೈಮಲ್ಲಿ ನನ್ನ ಅಧಿಕಾರ BJP ಅಧಿಕಾರದಲ್ಲಿದ್ದಂಥ ಟೈಮಲ್ಲಿ ಅನೇಕ ಒಳ್ಳೆಯ ಕೆಲಸಗಳು ಮಾಡಿದ್ದೀನಿ. ಅದು ಜನರ ಈ ಸಮುದಾಯದ ಕಣ್ಣು ಮುಂದೆ ಇದ್ದಾವೆ. ನಾನು ಇದನ್ನು ರಾಜಕೀಯವಾಗಿ ನಾನು ಯಾವುದೇ ರೀತಿಯಲ್ಲಿ ಕೂಡ ಪ್ರೇರಣೆ ಮಾಡ್ಕೊಂಡಂಥ ಕೆಲಸ ಮಾಡೋಕ್ಕೆ ಹೋಗಲ್ಲ. ನನ್ನ ನವೀನ್ ಸಂಗೀತ ಏನಂದ್ರಿಗಿನ ಇವತ್ತು ಹತ್ತತ್ರ ಕಾಂಗ್ರೆಸ್ ಪಾರ್ಟಿಯಲ್ಲಿ 15 ಮಂದಿ ಶಾಸಕರಿದ್ದಾರೆ, 2 ಸಂಸದರಿದ್ದಾರೆ. ಯಾರು ಕೂಡ ತುಟಿ ಬಿಚ್ಚುತ್ತಾ ಇಲ್ಲ, ತುಟಿ ಬಿಚ್ಚಿ ಮಾತಾಡ್ತಾ ಇಲ್ಲ. ಇಷ್ಟೊಂದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಈ ಸಮುದಾಯಕ್ಕೆ ಇವತ್ತು ಅನ್ಯಾಯ ಆಗಿದೆ. ಆದರೆ ಎಲ್ಲಿದ್ದಾರೆ ಅವರೆಲ್ಲರೂ ಕೂಡ ಶಾಸಕರು, ಸಂಸದರನ್ನು ಅನ್ನೋಂಥದ್ದು ಕೇಳಬೇಕಾಗುತ್ತೆ. ಇವತ್ತು ನೋಡ್ರಿ, ಅನೇಕ ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರದಂಥ ಟೈಮಲ್ಲಿ, ಇಷ್ಟೊಂದು ದೊಡ್ಡ ಕಳ್ತನ ಆದಂಥ ಟೈಮಲ್ಲಿ ಕೂಡ ಯಾರೋ ಅಮಾಯಕರು ತೀರ್ಕೊಂಡೋದ್ರು ಬಿಡ್ರಿ, ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಯಾಕಂದರೆ ಆತಂತ ಜೀವ ಕಳ್ಕೊಂಡ, ಅವ್ರ ಮಕ್ಕಳು ಅನಾಥರಾದರು. ಅವರು ಎಲ್ಲೋ ಒಂದು ಕಡೆ ಮಕ್ಕಳೆಲ್ಲರೂ ಕೂಡ ಇವತ್ತು ಅನಾಥರಾಗಿ ಅವ್ರ ಮನೇಲಿದ್ದಾರೆ. ಆತಂತ ಜೀವ ಕಳ್ಕೊಂಬಿಟ್ಟ. ಈತ ಮಂತ್ರಿಗಳೇನು ಮಾಡಿದರು? ಎಲ್ಲೋ ಒಂದು ಕಡೆ ಹಣವನ್ನು ಹತ್ತತ್ರ ಈ ಬುಡಕಟ್ಟು ಸಮುದಾಯಗಳ ಜನರ ಹಣ ಇದು. ಅವು ಆರ್ಥಿಕವಾಗಿ ಬೆಳಿಬೇಕು, ಸಾಮಾಜಿಕವಾಗಿ ಬೆಳಿಬೇಕು, ಅವರು ಕರಕುಶಲತೆಯನ್ನು ಬೆಳೆಸ್ಕೋಬೇಕನ್ನಂಥ ಕಾರಣದಿಂದ ಭಾರತ ಸರ್ಕಾರ 1956ರಲ್ಲಿ ನಿಗಮವನ್ನು ಸ್ಥಾಪನೆ ಮಾಡ್ತದೆ. ಅದನ್ನು ಆ್ಯಕ್ಟ್ ತರುತ್ತದೆ. ಆ್ಯಕ್ಟ್ ತಂದ ನಂತರ ಇವತ್ತು ಇಡೀ ರಾಜ್ಯದಲ್ಲಿದ್ದಂಥ ಎಲ್ಲ ನಿಗಮಗಳು ಕೆಲಸ ಮಾಡ್ತಾವ. ಇಂಥ ಸಂದರ್ಭದಲ್ಲಿ ಈ ನಿಗಮಗಳಲ್ಲಿದ್ದಂಥ ಹಣವನ್ನೇ ಇವತ್ತು ಕಳ್ಳತನ ಮಾಡ್ಕೊಂಡು ಹೋಗ್ತಾ ಇರುವಂಥ ಈ ಸರ್ಕಾರದಲ್ಲಿದ್ದಂಥ ಒಬ್ಬ ಮಂತ್ರಿ
ಅದೇ ಮೀಸಲು ಕ್ಷೇತ್ರದಿಂದ ಗೆದ್ದಂಥ ನಾಗೇಂದ್ರ ಅವರು ಎಲ್ಲ ಒಂದು ಕಡೆ ರಾಮ್ಲೋರ್ ವಿರುದ್ಧ ಗೆದ್ದೀವಿ ಅನ್ನೋಂಥ ಕಾರಣದಿಂದ ಅವ್ರನ್ನ ಮಂತ್ರಿ ಮಾಡಿ ಈ ಸಮುದಾಯಗಳಿಗೆ ಏನನ್ನ ಎಲ್ಲ ಒಂದು ಕಡೆ ಜಸ್ಟಿಸ್ ಸಿಗುತ್ತೆ, ನ್ಯಾಯ ಸಿಗುತ್ತೆ ಅಂದ್ರಿಗಿನ ಇವತ್ತು ಆ ಸಮುದಾಯಗಳ ಹಣಕ್ಕೆ ಅವ್ರು ಕನ್ನ ಹಾಕುವಂಥ ಕೆಲಸ ಮಾಡಿದ್ದಾರೆ. ಹಂಗಾಗಿ ಇವತ್ತು ಕೇವಲ ಇವರೊಬ್ಬರೇಗನ್ನ ಏನೇನು ಆಕಸ್ಮಿಕವಾಗಿ ಇಲ್ಲೂ ಹಣವನ್ನು ಲೂಟಿ ಮಾಡಿದಾರ, ಇಲ್ಲಿ ಸರ್ಕಾರದಲ್ಲಿ ಇದ್ದಂಥ ಎಲ್ಲ ಮಂತ್ರಿಗಳು ಸೇರಿ ಲೂಟಿ ಮಾಡಿದಾನಂಥ ಪ್ರಶ್ನೆ ನಮ್ಮಲ್ಲಿ ಕಾಡ್ತಾ ಇದೆ. ಎಲ್ಲ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಒತ್ತಾಯ ಮಾಡಿರಕೊಂಡು ಅವರು ರಾಜೀನಾಮೆಯನ್ನು ಕೊಡಿಸಿದ್ರ ನಂತರ ಇವತ್ತು ಏನು ನಮಗೆ ಪರ್ಯಾಯ ಏನು? ಆ ಹಣ ವಾಪಸ್ ಬರಬೇಕಾಗಿತ್ತಲ್ಲ, ಇಲ್ಲಿ ತನಕ ಯಾವುದು ವಾಪಸ್ ಬಂದಿಲ್ಲ. ಇಲ್ಲಿ ತನಕ ಎಲ್ಲ ಒಂದು ಕಡೆ ಒಂದು ಕಡೆ ಮೀಡಿಯಾ, ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ, ಒಂದು ಕಡೆ ಸಮುದಾಯ ಸೇರಿದಂಥ ಟೈಮಲ್ಲಿ ಹೋರಾಟ ಮಾಡ್ತಾ ಇದ್ದರೆ ಇವತ್ತು ಎಲ್ಲ ಒಂದು ಕಡೆ ನಿನ್ನೆ SIT ಅವರು ಭಾಳ ಚುರುಕಾಗಿದ್ದಾರೆ. ಇಷ್ಟು ದಿನಗಳ ಕಾಲ ಚುರುಕಾಗಿದ್ದಿಲ್ಲ, ಇವತ್ತು ಚುರುಕಾಗಿ ಎಲ್ಲೋ ಒಂದು ಕಡೆ ಲ್ಯಾಂಬೋರ್ಗಿನಿ ಕಾರನ್ನು ಹಿಡ್ಕೊತಾರೆ, 10 ಕೋಟಿ ಸೀಜ್ ಮಾಡ್ತಾರೆ. ಒಂದು ಕಡೆ ಬಳ್ಳಾರಿಯಲ್ಲಿ ಕೂಡ ಸುಮಾರು 20 ಅಕೌಂಟ್ಗಳು ಸೀಜ್ ಮಾಡ್ತಾರೆ. ಲೋಕಸಭೆ ಚುನಾವಣೆ ನಡೆಯುವಂಥ ಟೈಮಲ್ಲಿ ಬಳ್ಳಾರಿ ಮತ್ತು ಕಲಬುರಗಿ ಮತ್ತು ಕೊಪ್ಪಳ, ರಾಯಚೂರು ಈ ಭಾಗದಲ್ಲೆಲ್ಲ ಕೂಡ ಆ ನಿಗಮದ ಹಣವನ್ನು ತೊಗೊಂಡು ಇವ್ರು ಖರ್ಚು ಮಾಡಿದ್ದಾರೆ. ನಾನು ಹೇಳ್ತಾ ಇಲ್ಲ, ನಾನು ಆರೋಪಣೆ ಮಾಡ್ತಾ ಇಲ್ಲ, ಇವತ್ತು ಮಾಧ್ಯಮಗಳಲ್ಲೇ ಬಂದಿದೆ. ಲೋಕಸಭೆ ಚುನಾವಣೆ ನಡೆಯುವಂಥ ಟೈಮಲ್ಲಿ ಈ ಹಣವನ್ನು ಚುನಾವಣೆ ರಾಜಕಾರಣಕ್ಕೋಸ್ಕರವಾಗಿ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋಂಥ ವಿಚಾರವು ಮಾಧ್ಯಮಗಳಲ್ಲಿ ಕೂಡ ಬಂದಿದೆ, ನಾನು ಕೂಡ ಕೇಳಿದ್ದೀನಿ. ಆದರೆ ಇವತ್ತು ನನಗೆ ಭಾಳಷ್ಟು ನೋವಿನ ಸಂಗತಿ ಅನ್ನೋದನ್ನ ಈ ಸಮುದಾಯಗಳ ಹಣ ಪ್ರತಿಯೊಂದು ರೂಪಾಯಿ ಕೂಡ ವಾಪಸ್ ಬರಬೇಕು, ಅಲ್ಲಿ ತನಕ ಹೋರಾಟವನ್ನು ನಿಲ್ಲಿಸಲ್ಲ. ಮುಂದಿನ ದಿನಗಳಲ್ಲಿ ಇನ್ನು ರಾಜ್ಯ ಮಟ್ಟದಲ್ಲಿ ಒಂದು ದೊಡ್ಡ ಹೋರಾಟವನ್ನು ಮಾಡ್ತೀವಿ. ಪರಿವರ್ತನೆ ಯಾತ್ರೆ ಅನ್ನೋಂಥ ದೊಡ್ಡ ದೊಡ್ಡ ಯಾತ್ರೆಗಳನ್ನು ಮಾಡಬೇಕು, ಹೋರಾಟಗಳನ್ನು ಮಾಡಬೇಕು, ಜನರು ಜಾಗೃತಿಯನ್ನು ಮಾಡಿಸ್ಬೇಕು. ಮುಂದೆ ಈ ಸಮುದಾಯಗಳ ಹಣವನ್ನು ಮುಟ್ಟಂಥ ಟೈಮಲ್ಲಿ ಇದ್ರ ಬೆಂಕಿಯಪ್ಪ ಯಾರು ಕೂಡ ಈ ತಂಟೆಗೆ ಹೋಗಬಾರ್ದು ಅನ್ನೋಂಥ ರೀತಿಯಲ್ಲಿ ಮುಂದೆ ಯಾವುದೇ ಸರ್ಕಾರಗಳು ಬರಲಿ, ಯಾವುದೇ ಮಂತ್ರಿಗಳು ಬರಲಿ, ಈ ರೀತಿ ಮಾಡಬಾರ್ದು ಅನ್ನೋಂಥ ತಪ್ಪರವಾಗಬೇಕನ್ನೋಂಥ ಕಾರಣದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಏನು ಆದೇಶ ಮೇರೆಗೆ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು 30 ಜಿಲ್ಲೆಗಳಲ್ಲಿ ನಿನ್ನೆ ಮೊನ್ನೆ ನಡೆದಿದೆ. 2.5 ತಿಂಗಳಿಂದ ನಾವು ಇರೋ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿಯಿಂದ ಮಾಡ್ತಾ ಇದ್ದೀವಿ. ಕಳೆದ ಬಾರಿ ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಉಗ್ರಪ್ಪನವರು ಕೂಡ ಇದ್ದರು. ಉಗ್ರಪ್ಪನವರು ಕೂಡ ಇದೇ ಸಮುದಾಯಕ್ಕೆ ಸೇರಿದವರು. ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಜೊತೆಗೆ ಸತೀಶ್ ಅಣ್ಣ ಇದ್ದಾರಲ್ಲ, ಸತೀಶ್ ಜಾರಕಿಹೊಳಿ ಅವರು DCM ಮಾಡಬೇಕು ಅಂತಿದ್ದಾರೆ. ಅವ್ರದ್ದೇ ಸಮುದಾಯಕ್ಕೆ ಇವತ್ತು ಅನ್ಯಾಯ ಆಗ್ತಾ ಇದೆ. ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ನಾನು ಉಗ್ರಪ್ಪ ಆಗಿರ್ಬೋದು, ಶ್ರೀರಾಮ್ಲು ಆಗಿರ್ಬೋದು, ಸತೀಶ್ ಅಣ್ಣ ಆಗಿರ್ಬೋದು, ನಮಗೆಲ್ಲರಿಗೂ ಕೂಡ ಪಾರ್ಟಿ ಅನ್ನೋದಕ್ಕೆ ಸಮುದಾಯ ಮುಖ್ಯ ಆಗುತ್ತೆ. ಆಕಸ್ಮಿಕವಾಗಿ ಇವತ್ತು ಕಾನೂನಿನ ಪಂಡಿತರವರು ಉಗ್ರಪ್ಪನವರು, ಸತೀಶ್ ಅಣ್ಣವರು ಕೂಡ ಕಾಂಗ್ರೆಸ್ ಪಾರ್ಟಿಯಲ್ಲಿ ಹಿರಿಯ ನಾಯಕರವರು, ಇವತ್ತಿನ ಮಂತ್ರಿಗಳಾಗಿದ್ದಾರೆ. ಅವ್ರು ಎಲ್ಲ ಒಂದು ಕಡೆ ಸಮುದಾಯಕ್ಕೆ ಈ ರೀತಿ ಅನ್ಯಾಯ ಆದಂಥ ಟೈಮಲ್ಲಿ ಅವರು ಮುಖ್ಯಮಂತ್ರಿಗಳನ್ನ ಸಂಬಂಧಪಟ್ಟಿದ್ದಂಥ ಯಾರೇ ಆಗಿರ್ಬೋದು ಅವ್ರನ್ನ ಕೇಳೋಂಥ ಕೆಲಸ ಆಗಬೇಕಾಗಿದೆ. ನೋಡಪ್ಪ, ಮುಖ್ಯಮಂತ್ರಿಗಳೇ, ಇವತ್ತು ನೀವು ರಾಜ್ಯದ ಮುಖ್ಯಮಂತ್ರಿಗಳಾದಿರಿ, ಹಣಕಾಸಿನ ಇಲಾಖೆ ತಮ್ಮ ಜೊತೆಯಲ್ಲಿದೆ. ಇವತ್ತು ಹಣಕಾಸಿನ ಇಲಾಖೆ ಇದ್ದಂಥ ಟೈಮಲ್ಲಿ ಕೂಡ ನೀವು ಅನುಭವಿದ್ದಂಥ ಇವತ್ತು ಮುಖ್ಯಮಂತ್ರಿಗಳಾಗಿ, ಉಪಮುಖ್ಯಮಂತ್ರಿಗಳಾಗಿ, ಹಣಕಾಸಿನ ಮಂತ್ರಿಗಳಾಗಿ ಅನುಭವಿದ್ದಂಥವ್ರು ಇವತ್ತು ನಿಮ್ಮ ಸಮ್ಮುಖದಲ್ಲೇ ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರ ಆಗಿದೆ, ಕಳ್ತನ ಮಾಡಿದ್ದಾರೆ ಅಂದ್ರಿಗಿನ ಈ ಹಣ ಎಲ್ಲಿ ಹೋಯ್ತು ಅನ್ನೋಂಥ ಕೇಳುವಂಥ ಸೌಜನ್ಯಕ್ಕಾಗಲಿ ಇವತ್ತು ಎಲ್ಲರೂ ಕೂಡ ಕೇಳಬೇಕಾಯ್ತು. ಯಾಕೆ ಮೌನವಾಗಿದ್ದಾರೆ ನನಗೆ ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇವತ್ತು ಈ ಸಮುದಾಯಗಳಿಗೆ ಇವತ್ತು ನಾವು ಜಸ್ಟಿಸ್ ಸಿಗಬೇಕಂದ್ರಿಗಿನ ಇವತ್ತು ರಾಮ್ಲೋರ್ ಮಂತ್ರಿ ಇದ್ದಂಥ ಟೈಮಲ್ಲಿ, ರಾಮ್ಲೋರ್ ಸರ್ಕಾರ ಇದ್ದಂಥ ಟೈಮಲ್ಲಿ ನಾನು ಬಿಡ್ತಿದ್ರೆ ಇವ್ರು ಏನನ್ನ ಅಕಸ್ಮಿತವಾಗಿ ಈ ರೀತಿ ಆಗಿದ್ದರೆ ನನ್ನ ಮನೆಗೆ ನುಗ್ಗುತ್ತಿದ್ದರು ಇವರು. ಏನಪ್ಪ ಇಷ್ಟೊಂದು ದೊಡ್ಡ ಏನೋ ಅನ್ಯಾಯ ಆಗಿದೆ, ನೀನೇನು ಮಾಡ್ತಾ ಇದೀಯ ಅಂದೇಳಿ. ಉದಾಹರಣೆಗೆ ಮೀಸಲಾತಿ ಕೊಡಬೇಕನ್ನಂಥ ವಿಚಾರ ಬಂದಂಥ ಟೈಮಲ್ಲಿ ಇವರು ಸದನದಲ್ಲಿ ನೀವು ತೆಗೆದು ನೋಡ್ರಿ ಎಷ್ಟು ಮಟ್ಟಕ್ಕೆ ಮಾತಾಡಿದ್ದಾರೆ ಅಂತೇಳಿ. ನಮ್ಮ ಮಾನ ಹರಾಜಾಕಂತ ಕೆಲಸ ಮಾಡಿದ್ರು ಇವರೆಲ್ಲರೂ ಸೇರ್ಕೊಂಡು. ಆದ್ರೆ ನಾವು ಕೊಟ್ಟು ಮಾತನ್ನು ಉಳಿಸ್ಕೊಂಡಂತ ಕೆಲಸ ಭಾರತೀಯ ಜನತಾ. ರಾಮುಲವರೇ, ಸತೀಶ್ ಜಾರಕಿಹೊಳಿ ಅವರು DCM ಪಟ್ಟ ಮೊದಲು ಕೇಳಬೇಕಾ ಅಥವಾ ಈ ನಿಗಮಕ್ಕೆ ಆಗಿರುವಂಥ ಅನ್ಯಾಯವನ್ನು ಮೊದಲು ಕೇಳಬೇಕಾ? ಯಾವುದನ್ನು ಮೊದಲು ಕೇಳಬೇಕು, DCM ಈ ಅನ್ಯಾಯನ? ಅಲ್ಲ, ದೇವರು ಅವಕಾಶ ಕೊಟ್ಟರೆ ಮುಖ್ಯಮಂತ್ರಿ ಆಗಲಿ, ಮೊದಲು ಈ ಸಮುದಾಯಕ್ಕೆ ನ್ಯಾಯವನ್ನು ಕೊಡಿಸ್ಲಿ. ಈ ಸಮುದಾಯಕ್ಕೆ ನ್ಯಾಯವನ್ನು ಕೊಡಿಸಿದಂಥ ಟೈಮಲ್ಲಿ ಅವರು ಮುಖ್ಯಮಂತ್ರಿಗಳಾದರೆ ಕೂಡ ನಮಗೆ ಸಂತೋಷ. ಯಾವುದೇ ರೀತಿಯಲ್ಲಿ ಕೂಡ ನಮಗೆ ರಾಜಕಾರಣ ಅನ್ನೋಂಥದ್ದು ಅದು ನಮಗೆ ಸೆಕೆಂಡ್ರಿ. ಆದರೆ ಸಮುದಾಯಗಳಿಗೆ ಅನ್ಯಾಯ ಆದಂಥ ಟೈಮಲ್ಲಿ ಇವತ್ತು ಉಪಮುಖ್ಯಮಂತ್ರಿ ಆಗ್ತಾರ, ಇಲ್ಲಿ ಮುಖ್ಯಮಂತ್ರಿ ಆಗ್ತಾರೆ, ಅದ್ರ ಡಿಬೇಟ್ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಈ ಸಮುದಾಯಗಳಿಗೆ ಮೊದಲನೇ ಆದ್ಯತೆ ಇವರಿಗೆ ಜಸ್ಟಿಸ್ ಸಿಗಬೇಕು. ನಾಗೇಂದ್ರ ಅವರು ಏನು ತಪ್ಪು ಮಾಡಿದಾರೋ ಅವ್ರು ಬಂಧನ ಆಗಬೇಕು. ಅವ್ರು ಚಂದ್ರಶೇಖರ್ ಕುಟುಂಬಕ್ಕೆ ಪರಿಹಾರವನ್ನು ಕೊಡಬೇಕು. ಮುಖ್ಯಮಂತ್ರಿಗಳು ಇದೊಂದೊಂದೊಂದು ರೂಪಾಯಿ ಕೂಡ, ಒಂದೊಂದು ಪೈಸೆ ಕೂಡ ಈ ನಿಗಮಕ್ಕೆ ವಾಪಸ್ ತಗೋಬೇಕು. ಇದರ ಸಂಪೂರ್ಣವಾದಂಥ ಜವಾಬ್ದಾರಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ತಗೋಬೇಕು.
ಸತೀಶ್ ಜಾರಕಿಹೊಳಿ ಅವರು ತಗೋಬೇಕು, ಜೊತೆಲಿ ಇಲ್ಲಿ ಈ ಸಂಸದರು ಶಾಸಕರೆಲ್ಲರೂ ಕೂಡ ತಗೋಬೇಕಾಗಿದೆ. ಇವತ್ತು ಅಕಸ್ಮಿತವಾಗಿ ಏನನ್ನ ಈ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಮಾತ್ರ ಈ ಅವ್ಯವಹಾರ ಆಗಿದೆನ, ಬೇರೆ ಎಲ್ಲ ನಿಗಮದಲ್ಲಿ ಕೂಡ ಅವ್ಯವಹಾರ ಆಗಿದೆ ಅಂತ ಅನುಮಾನ ಈ ಜನರಲ್ಲಿ ಬರ್ತಾ ಇರೋ ಕಾರಣ ತಕ್ಷಣ CBIಗೆ ವಹಿಸಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತೀನಿ. ಎಸ್, ಥ್ಯಾಂಕ್ ಯು ರಾಮುಲು ಅವರೇ. CBI ಒತ್ತಾಯ ಮಾಡ್ತಾ ಇದ್ದಾರೆ. ಜೊತೆಗೆ ಸತೀಶ್ ಅಣ್ಣ ಬೇಕಿದ್ರೆ ಮುಖ್ಯಮಂತ್ರಿ ಆಗಲಿ, ಆದರೆ ಸಮುದಾಯಕ್ಕೆ ಆಗಿರುವಂಥ ಅನ್ಯಾಯವನ್ನು ಮೊದಲು ಖಂಡಿಸಬೇಕು ಅಂತೇಳಿ ರಾಮುಲು ಅವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಬಳಿ ಇದನ್ನು ಹೇಳಬೇಕು ಅಂತೇಳಿ. ಜೊತೆಗೆ ಅವರು ಉಗ್ರಪ್ಪ ಅವರನ್ನು ಕೂಡ ಇದರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಬಳ್ಳಾರಿ ಗ್ರಾಮೀಣ ಭಾಗದಿಂದ ಇದೇ ನಾಗೇಂದ್ರ ಮತ್ತು ಇದೇ ರಾಮುಲು ಅವರು ಸ್ಪರ್ಧೆ ಮಾಡಿದ್ರು ಮತ್ತು ನಾಗೇಂದ್ರ ಗೆದ್ದಿದ್ರು. ಅದನ್ನು ಕೇಳಿದ್ವಿ. ಇದು ರಾಜಕೀಯ ದ್ವೇಷನ ಅದು ಕೇಳ್ತಾರವರು ಅಲ್ಲ.